ನಮಸ್ಕಾರ ಸ್ನೇಹಿತರೆ, ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪ ಮಾತಾಡೋದು. ಇವತ್ತು ಬುಧವಾರ. ಇವತ್ತಿನ ದಿನ ಭಾರತದ ಮಾತ್ರವಲ್ಲ, ಇಡೀ ಜಗತ್ತಿನಾದ್ಯಂತ ಅತ್ಯಂತ ಆಘಾತಕಾರಿ ಮತ್ತು ಚಾರಿತ್ರಿಕ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಒಂದೆಡೆ ದೇಶದ ರಾಜಧಾನಿಯಲ್ಲಿ ಹೋಟೆಲ್ ಬೆಂಕಿ ಬಿದ್ದಿದ್ದು 21 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನೊಂದೆಡೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಯುದ್ಧ ಕಿಡಿ ಜೋರಾಗ್ತಿದೆ. ನಮ್ಮ ಕರ್ನಾಟಕದಲ್ಲೂ ದೊಡ್ಡ ರಾಜಕೀಯ ಬದಲಾವಣೆಯಾಗಿದೆ. ಈ ಎಲ್ಲ ಸುದ್ದಿಗಳ ಇಂಚಿಂಚು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಅತ್ಯಂತ ಸರಳವಾಗಿ ನಿಮ್ಮ ಮುಂದೆ ಬಿಚ್ಚಿರ್ತೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ ಸ್ನೇಹಿತರೆ, ಇವತ್ತಿನ ಮೊದಲನೆಯದಾಗಿ ಮತ್ತು ಅತ್ಯಂತ ಆಘಾತಕಾರಿ ಸುದ್ದಿ ಇದು ನಮ್ಮ ರಾಜಧಾನಿ ದೆಹಲಿಯಿಂದ ಬರ್ತಾ ಇದೆ. ದೆಹಲಿಯಲ್ಲಿ ಮಾಳವೀಯ ನಗರದಲ್ಲಿರೋ ಒಂದು ಹೋಟೆಲ್ನಲ್ಲಿ ಇವತ್ತು ಬೆಳಿಗ್ಗೆ ಸುಮಾರು 8:50 ಸಮಯದಲ್ಲಿ ಭೀಕರ ಅಗ್ನಿ ದುರಂತಕ್ಕೆ ಸಂಭವಿಸಿದೆ. ಬೆಂಕಿ ಎಷ್ಟು ವೇಗವಾಗಿ ಹರಡಿತು ಅಂದರೆ ಹೋಟೆಲ್ ಒಳಗೆ ಇದ್ದವರಿಗೆ ಹೊರಗೆ ಬರಲು ದಾರಿಯೇ ಸಿಗಲಿಲ್ಲ. ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಈ ಭೀಕರ ದುರಂತದಲ್ಲಿ ಕನಿಷ್ಠ 21 ಜನ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಶಾಕಿಂಗ್ ವಿಷಯ ಏನಪ್ಪಾ ಅಂದರೆ ಮೃತರವರಲ್ಲಿ ಹೆಚ್ಚಿನವರು ವಿದೇಶಿ ಪ್ರವಾಸಿಗರು, ಫಾರಿನ್ ನ್ಯಾಷನಲ್ಸ್ ಇದ್ದಾರೆ ಎಂದು ಮಾಹಿತಿ ಸಿಕ್ಕಿದೆ. ಈ ಹೋಟೆಲ್ನಲ್ಲಿ ಕಿಡಿಗಳಿಗಿಂದ ವಿದೇಶಿ ಮಹಿಳೆಯರ ಪ್ರಾಣ ಉಳಿಸಿ ಅಂತ ಕಿರ್ಚುತ್ತಿರುವ ದೃಶ್ಯಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಕರುಳು ಹಿಂಡುವಂತಿದೆ. ತಕ್ಷಣವೇ ಈ ಸ್ಥಳಕ್ಕೆ ಧಾವಿಸಿದ ದೆಹಲಿ ಫೈರ್ ಸರ್ವಿಸ್ ಸಿಬ್ಬಂದಿ ಸುಮಾರು 40ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಘಟನೆಗೆ ತೀವ್ರ ಸಂತಾಪ ಸೂಚಿಸಿದ್ದು, ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ದೆಹಲಿ ಪೊಲೀಸರು ಈಗಾಗಲೇ ಹೋಟೆಲ್ ಮಾಲೀಕರ ವಿರುದ್ಧ ಪುನಃ ಪೂರಕವಲ್ಲದ ನರಹತ್ಯೆ ಇದನ್ನು ಅಡಿಯಲ್ಲಿ FIR ದಾಖಲಿಸಿದ್ದಾರೆ. ಭಾರತ ಸುರಕ್ಷತಾ ನಿಯಮಗಳನ್ನು ಗಾಳಿಗೆ ತೂರಿರುವುದು ಈ ಘಟನೆಯ ಮತ್ತೊಂದು ಕನ್ನಡಿಯಾಗಿದೆ. ಗ್ಲೋಬಲ್ ನ್ಯೂಸ್. ಅಮೆರಿಕ ಅಟ್ಯಾಕ್, ರಷ್ಯಾ ಅಬ್ಬರ. ನೋಡಿ, ಇದು ಇನ್ನೂ ಜಾಗತಿಕ ಮಟ್ಟದಲ್ಲಿ ಯುದ್ಧ ಶುರು, ವಾತಾವರಣ ಭೀಕರವಾಗಿದೆ. ವಾಷಿಂಗ್ಟನ್ನಿನಿಂದ ಬಂದಿರೋ ಸುದ್ದಿ ಪ್ರಕಾರ ಅಮೆರಿಕ ಸರ್ಕಾರ ಇರಾನ್ ದೇಶದ ಅತ್ಯಂತ ದೊಡ್ಡ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ನೋಬಿಟಿಕ್ಸ್ ಅಂತ ಇದರ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರಿದೆ. ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಅವರು ಸಂಸತ್ತಿನಲ್ಲಿ ನಿಂತು ಜಗತ್ತಿಗೆ ಎಚ್ಚರಿಕೆ ನೀಡಿದ್ದಾರೆ. ಇರಾನಿನ ತನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ IRGC ಮೂಲಕ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡುತ್ತಿದ್ದರೆ ಇದಕ್ಕೆ ನಾವು ಬ್ರೇಕ್ ಹಾಕುತ್ತಿದ್ದೇವೆ ಅಂದಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಕೋಲ್ಡ್ ವಾರ್ ನಡೀತಾ ಇದೆ. ಇತ್ತ ರಷ್ಯಾ ಉಕ್ರೇನ್ ಮೇಲೆ ಅತಿ ದೊಡ್ಡ ವೈಮಾನಿಕ ದಾಳಿ ಕೂಡ ನಡೀತಾ ಇದೆ. ಇವತ್ತು ಬೆಳಗ್ಗೆ ಉಕ್ರೇನ್ ರಾಜಧಾನಿ ಕೀವ್ ಮೇಲೆ ರಷ್ಯಾ ಬರೋಬ್ಬರಿ 600ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು 70 ಮಿಸೈಲ್ಗಳ ಮೂಲಕ ಅಟ್ಯಾಕ್ ಮಾಡಿದೆ. ಕೀವ್ ನಗರದಲ್ಲಿ ವಾಸಿಸುವ ಮಹಿಳೆಯರೊಬ್ಬರು ಇಂಟರ್ನೆಟ್ನಲ್ಲಿ ವಿಡಿಯೋ ಹಾಕಿ ಇದು ಜಗತ್ತಿನ ಅತ್ಯಂತತೆ ಕಾಣಿಸುತ್ತದೆ ಅಂತ ಕಣ್ಣೀರಿಟ್ಟಿದ್ದಾರೆ. ಈ ದಾಳಿಯಲ್ಲಿ 22 ಮಂದಿ ಮೃತಪಟ್ಟಿದ್ದು ನೂರಾರು ಜನ ಗಾಯಗೊಂಡಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಕಚೇರಿ ಏನು ಹೇಳ್ತಿದೆ ಅಂದರೆ, ಉಕ್ರೇನ್ ಶರಣಾದರೆ ಕೇವಲ 24 ಗಂಟೆಗಳಲ್ಲಿ ಯುದ್ಧ ನಿಲ್ಲಿಸುತ್ತೇವೆ ಅಂತಿದೆ. ಆದರೆ ಜಾಗತಿಕ ಯುದ್ಧದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತಿದೆ. ಯಾವಾಗ ಯುದ್ಧಕ್ಕೆ ಅಂತ್ಯ ಎನ್ನುವುದು ಆಗುತ್ತಿಲ್ಲ. ನೋಡಿ, ನಮ್ಮ ಕರ್ನಾಟಕದ ನ್ಯೂಸ್ DK ಶಿವಕುಮಾರ್ ಕರ್ನಾಟಕದ ಕಡೆ ಬರೋಣ. ಈಗ ನಮ್ಮ ಕರ್ನಾಟಕದ ಕಡೆ ಬರೋಣ. ನೋಡಿ, ಕರ್ನಾಟಕದಲ್ಲಿ ಅದು ರಾಜಕೀಯದಲ್ಲಿ ಇವತ್ತು ಮಹತ್ವದ ದಿನ. ಕಳೆದ ವಾರದಿಂದ ನಡೀತಾ ಇದೆ. ಇಲ್ಲಿ ಲೀಡರ್ಶಿಪ್ ಬದಲಾವಣೆಯ ಹೈಡ್ರಾಮಾಕ್ಕೆ ಇವತ್ತು ಅಧಿಕೃತ ತೆರೆ ಬೀಳ್ತಾ ಇದೆ. ಹೌದು, ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆವಾಗಿದ್ದು ಮುಗಿದು ಹೋಗಿದ್ದು ಇವತ್ತು ಸಂಜೆ ಲೋಕಭವನದಲ್ಲಿ DK ಶಿವಕುಮಾರ್ ಅವರ ಕರ್ನಾಟಕದ 34ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅವರ ಜೊತೆ ಪರಮೇಶ್ವರ ಅವರು ಉಪಮುಖ್ಯಮಂತ್ರಿಯಾಗಿ ಹಾಗೂ ಸುಮಾರು 13 ಜನ ಪ್ರಮುಖ ನಾಯಕರು ಸಂಪುಟ ಸಚಿವರಾಗಿ ಶಪಥ ಮಾಡಲಿದ್ದಾರೆ. ಈ ಮೂಲಕ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಇದ್ದ ಅಧಿಕಾರ ಹಂಚಿಕೆ ಸೂತ್ರ ಕೊನೆಗೂ ಜಾರಿಗೆ ಬಂದಂತಾಗಿದೆ. DK ಶಿವಕುಮಾರ್ ಬೆಂಬಲಿಗರು ರಾಜ್ಯಾದ್ಯಂತ ಭಾರಿ ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಆಡಳಿತ ಎಂಥ ಬದಲಾವಣೆ ತರಲಿದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇನ್ನು ಎಕನಾಮಿಕ್ ಶಾಕ್, ಭಾರತಕ್ಕೆ ಟ್ರಂಪ್ ಟ್ಯಾರಿಫ್
ನೋಡಿ, ಇದು ಬಿಸ್ನೆಸ್ಗೆ ಜಗತ್ತಿನಿಂದ ಭಾರತಕ್ಕೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏಕೆಂದರೆ ಅಮೆರಿಕ ಡೊನಾಲ್ಡ್ ಟ್ರಂಪರ ಸರ್ಕಾರ ಭಾರತದ ಸೇರಿದಂತೆ ಕೆಲವು ದೇಶಗಳಿಂದ ಆಮದು ಮಾಡಿಕೊಳ್ಳುವ ಉತ್ಪನ್ನಗಳ ಮೇಲೆ ಶೇಕಡ 12.5ರಷ್ಟು ಭಾರಿ ಸುಂಕ ಟ್ಯಾರಿಫ್ ವಿಧಿಸಲು ಪ್ರಸ್ತಾಪಿಸಿದೆ. ಬಲವಂತದ ಕಾರ್ಮಿಕರ ಪದ್ಧತಿ ಫೋರ್ಸ್ಡ್ ಲ್ಯಾಬೋರ್ ನೆಪವೊಡ್ಡಿ ಅಮೆರಿಕ ಪ್ಲಾನ್ ಮಾಡಿದೆ. ಇದಕ್ಕೆ ಭಾರತ ಸರ್ಕಾರ ತಕ್ಷಣವೇ ರಿಯಾಕ್ಟ್ ಮಾಡಿದ್ದು, ಇದು ಇನ್ನೂ ಫೈನಲ್ ಆಗಿಲ್ಲ. ಜೂನ್ 22ರವರೆಗೆ ನಮಗೆ ಸಮಯವಿದೆ. ನಾವು ಅಮೆರಿಕ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಭಾರತೀಯ ರಫ್ತುದಾರರಿಗೆ ಎಕ್ಸ್ಪೋರ್ಟ್ಗೆ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಿದ್ದೇವೆ ಅಂತ ಭರವಸೆ ನೀಡಿದೆ. ಒಂದು ವೇಳೆ ಇದು ಜಾರಿಯಾದರೆ ಭಾರತದ IT ಮತ್ತು ಟೆಕ್ಸ್ಟೈಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳಬಹುದು ಅಂತ ಎಕನಾಮಿಕ್ಸ್ ತಜ್ಞರ ಅಭಿಪ್ರಾಯ. ವೈರಲ್ ಸ್ಪೋರ್ಟ್ಸ್ ನ್ಯೂಸ್ ಮುಕ್ತಾಯ. ನೋಡಿ ಕೊನೆಯದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿರೋ ಹೆಮ್ಮೆಯ ಸುದ್ದಿ ಅಂದರೆ ಅದು ಭಾರತದ ಯುವ ಚೆಸ್ ಮಾಸ್ಟರ್ ಪ್ರಜ್ಞಾನಂದ್ ಅವರದ್ದು. ನಾರ್ವೆ ಚೆಸ್ ಟೂರ್ನಾಮೆಂಟ್ನಲ್ಲಿ ಪ್ರಜ್ಞಾನಂದ್ ಅವರು ವಿಶ್ವದ ನಂಬರ್ 1 ಆಟಗಾರರ ಮ್ಯಾಗ್ನಸ್ ಕಾರ್ಲ್ಬನ್ ಅವರನ್ನು ಸತತ 2ನೇ ಬಾರಿ ಸೋಲಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ. ಇಡೀ ಚೆಸ್ ಜಗತ್ತನ್ನೇ ನಮ್ಮ ಭಾರತದ ಹುಡುಗನನ್ನು ಆಟ ನೋಡಿ ದಂಗಾಗಿದೆ. ಇಂಟರ್ನೆಟ್ನಲ್ಲಿ ಪ್ರಜ್ಞಾನಂದ್ ಅವರ ಫೋಟೋಗಳು ಸಖತ್ ವೈರಲ್ ಆಗ್ತವೆ ಮತ್ತು ಟ್ರೆಂಡಿಂಗ್ನಲ್ಲಿ ಇದ್ದಾವೆ. ನೋಡಿ ಸ್ನೇಹಿತರೆ, ಇದು ಇವತ್ತಿನ 20 ನಿಮಿಷಗಳ ಕಂಪ್ಲೀಟ್ ದೇಶಿ ವಿದೇಶಿಗಳ ಪ್ರಮುಖ ಸುದ್ದಿಗಳು. ದೆಹಲಿ ಹೋಟೆಲ್ ಮತ್ತು ಇದರ ದುರಂತ DK ಶಿವಕುಮಾರ್ ಅವರ CM ಆಗ್ತಿರೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ನಾನು ಕೊನೆಯದಾಗಿ ಮುಗಿಸುತ್ತೇನೆ. ಬಾಯ್.